ಪ್ರಮುಖವಾಗಿ ಆರಂಭದಿಂದಲೂ ಕೂಡ ಹೇಳ್ತಾ ಇದ್ದೀವಿ, ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಪ್ರಯಾಣ ಮಾಡಿದ್ದು ಒಂದು ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತಾರ್ಕಿಕ ಅಂತ್ಯ ಸಿಗಬೇಕು, ಒಂದು ಖಡಕ್ ಸಂದೇಶ ವರಿಷ್ಠರಿಂದಲೇ ರವಾನೆ ಆಗಬೇಕು ಅಂತ. ಅದರ ಜೊತೆಗೆ ಪ್ರಮುಖ ಅಂಶಗಳು ಕೂಡ ಇದೆ. ನಿಗಮ ಮಂಡಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆ ಮಾಡಬಹುದು, ಅದನ್ನ ಕೂಡ ಅಂತಿಮ ಮಾಡ್ಕೊಂಡು ಬರಬಹುದು ಅಂತ ಹೋಗಿದ್ರು. ಬಟ್ ಅದಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗ್ತಾ ಇದೆ. ಜೊತೆಗೆ ಪರಿಷತ್ನ 4 ಸ್ಥಾನ ಭರ್ತಿಗೂ ಕೂಡ ಈ ಕ್ಷಣದ ತನಕ ಕೂಡ ಅನುಮತಿ ಸಿಗ್ತಾ ಇಲ್ಲ ಅಂತ. ಜುಲೈ 16ಕ್ಕೆ ರಾಜ್ಯಕ್ಕೆ ಮತ್ತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಭೇಟಿ ಕೊಡ್ತಿದ್ದಾರೆ. ಸಚಿವರ ಜೊತೆಗೆ ಸಾಲು ಸಭೆಯನ್ನ ಸುರ್ಜೇವಾಲಾ ಮಾಡಲಿದ್ದಾರೆ. ಸಚಿವರ ಜೊತೆಗೆ 1-to-1 ಸಭೆಯ ಬಳಿಕ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಅನ್ನೋದರ ಮಾಹಿತಿ ಇದು. ಶಾಸಕರ ಸಭೆ ಬಳಿಕ ಸಚಿವರ ರಿಪೋರ್ಟ್ ಪಡೆಯಲಿದ್ದಾರಂತೆ ಉಸ್ತುವಾರಿ. ಸುರ್ಜೇವಾಲಾ ಭೇಟಿ ಬಳಿಕ ಮುಂದಿನ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ದೆಹಲಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ, ಮತ್ತೊಂದು ಕಡೆ ಪರಿಷತ್ನ ಖಾಲಿ ಇರುವ 4 ಸ್ಥಾನ ಭರ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಮೊದಲಲ್ಲ ಬಿಡಿ. ಸಿದ್ದರಾಮಯ್ಯನವರು ಪದೇ ಲಿಸ್ಟ್ ಹಿಡ್ಕೊಂಡು ದೆಹಲಿಗೆ ಹೋಗಿದ್ದೇ ಬಂತು. ಬಟ್ ಆ ಲಿಸ್ಟ್ ಅನ್ನ ವರಿಷ್ಠರು ಗಮನಿಸ್ತಾನೆ ಇಲ್ಲ, ಆ ಲಿಸ್ಟ್ ಅನ್ನ ಫೈನಲ್ ಕೂಡ ಮಾಡ್ತಾ ಇಲ್ಲ. ಇಲ್ಲೂ ಕೂಡ ಹಗ್ಗ ಜಗ್ಗಾಟ ಇದೆ. ಪರಿಷತ್ ಸ್ಥಾನ ಭರ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾರೆ ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶ ಕೊಡ್ತೀವಿ ಅಂತ. ಸಿದ್ದರಾಮಯ್ಯನವರು ಹೇಳ್ತಾರೆ ಇಲ್ಲ, ಆಪ್ತ ಬಳಗದಲ್ಲಿ ಇದ್ದವರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ. ಹಾಗಾಗಿ ಪರಿಷತ್ ಸ್ಥಾನವನ್ನ ಭರ್ತಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇಬ್ಬರು ನಾಯಕರ ಮಧ್ಯೆ ಸಮನ್ವಯದ ಕೊರತೆ ಇದೆ ಅನ್ನೋದು ಬಹಳ ಸ್ಪಷ್ಟ. ನಾ ಕೊಡೆ ನೀ ಬಡೆ ಅನ್ನುವಂತಹ ಪರಿಸ್ಥಿತಿ ಇಬ್ಬರ ನಾಯಕರ ಮಧ್ಯೆ ಇದೆ. ಆಗಾಗ ಲಿಸ್ಟ್ ತೆಗೆದುಕೊಂಡು ಹೋಗ್ತಾರೆ ಸಿದ್ದರಾಮಯ್ಯನವರು. ವರಿಷ್ಠರೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ರೆ ಸ್ಥಾನ ಭರ್ತಿ ಮಾಡಬಹುದು ಅಂತ. ಆದ್ರೆ ಲಿಸ್ಟ್ ತೆಗೆದುಕೊಂಡು ಹೋಗಿದ್ದೇ ಬಂತು. ಬಟ್ ಆ ಲಿಸ್ಟ್ಗೆ ಈ ಕ್ಷಣದ ತನಕ ಕೂಡ ವರಿಷ್ಠರು ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ ಅಂತ. ಹಾಗಾಗಿ ಪರಿಷತ್ ಸ್ಥಾನ ಭರ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಿಗಮ ಮಂಡಳಿ ಅಧ್ಯಕ್ಷರ ನೇಮಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ನಾಯಕರ ಮಧ್ಯೆ ಪೈಪೋಟಿ ಇದೆ ಅನ್ನೋದು ಬಹಳ ಸ್ಪಷ್ಟ. ಬಟ್ ವರಿಷ್ಠರು ಯಾವುದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ, ಇಲ್ಲಿ ಯಾರ ಕೈ ಮೇಲಾಗುತ್ತೆ, ಅದು ಕೂಡ ಈ ಕ್ಷಣಕ್ಕೂ ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಒಟ್ನಲ್ಲಿ ಸಿಎಂ ಡಿಸಿಎಂ ದೆಹಲಿ ಪ್ರಯಾಣ ಮಾಡಿದ್ದೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು, ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ಸಂದೇಶ ಅಲ್ಲಿಂದ ಹೊತ್ತು ಬರಬೇಕು ಅಂತ. ಬಟ್ ನಿರಾಸೆಯೊಂದಿಗೆ ವಾಪಸ್ಸಾದ್ರು. ಶ್ರುತಿ, ಏನು ರಾಜ್ಯದಲ್ಲಿ ಸುರ್ಜೇವಾಲಾ ಶಾಸಕರ ಮಧ್ಯೆ ಸಾಲು ಸಭೆಗಳನ್ನ ನಡೆಸ್ತಿರೋದು ಒಂದು ಕಡೆ ಆದ್ರೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ತಮ್ಮ ಒಂದು ನಡೆದಿರುವಂತಹ ನಾಯಕತ್ವದ ಫೈಟ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ತೆಗೆದುಕೊಳ್ಳೋಣ. 2.5 ವರ್ಷದ ಒಪ್ಪಂದದ ವಿಚಾರವಾಗಿ ಡಿಕೆ ಶಿವಕುಮಾರ್ ಪದೇ ಮಾತಾಡ್ತಿದ್ರು. ಸಿಎಂ ಸಿದ್ದರಾಮಯ್ಯ ಈ ಒಂದು ವಾದವನ್ನ ಅಲ್ಲಗೆಳಿತಾ ಇದ್ರು. ಆದ್ರೆ ಇದೆಲ್ಲದರ ನಡುವೆ ನಾನೇ ಸಿಎಂ ಅನ್ನುವಂತ ಮಾತನ್ನ ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಮುಂದೆ, ಅದರಲ್ಲೂ ಕೂಡ ಮೊನ್ನೆ ನಂದಿಗಿರಿಯ ಒಂದು ತಪ್ಪಲೆಲ್ಲೂ ಕೂಡ ಹೇಳಿದ್ರು. ಇದೀಗ ಹೈಕಮಾಂಡ್ ನಾಯಕರ ಮುಂದೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ, 5 ವರ್ಷ ನಾನೇ ಸಿಎಂ ಆಗಿರ್ತೀನಿ, ಅಧಿಕಾರ ನಾನೇ ಸೇವೆ 2028 ಕೂಡ ನನ್ನದೇ ನಾಯಕತ್ವ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ಭೇಟಿಯಾಗಿ ಒಂದು ಸ್ಪಷ್ಟನೆ ತೆಗೆದುಕೊಳ್ಬೇಕಂತ ರಾಹುಲ್ ಗಾಂಧಿ ಅವರ ಭೇಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ ಅವರು ಪ್ರತ್ಯೇಕವಾಗಿ ಅವಕಾಶವನ್ನ ಕೇಳಿದ್ರು. ಆದ್ರೆ ನಿನ್ನೆ ತಡರಾತ್ರಿವರೆಗೂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಅದ್ರ ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಅವರ ಭೇಟಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ರಾಜ್ಯದಲ್ಲಿ ಕೆಲವೊಂದಿಷ್ಟು ಏನು ಪರಿಷತ್ ಸ್ಥಾನಗಳ ಬಾಕಿ ವಿಚಾರ, ಮತ್ತೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ, ಪ್ರಾಧಿಕಾರದ ಸದಸ್ಯತ್ವ, ಅಧ್ಯಕ್ಷ ಸ್ಥಾನಗಳ ಒಂದು ಆಯ್ಕೆ ಪ್ರಕ್ರಿಯೆ ಕೂಡ ಎಳೆಗುದಿಗೆ ಬೀಳ್ತಾ ಇದೆ. ಹೀಗಾಗಿ ಇದಕ್ಕೆ ಒಂದು ಅಂತ್ಯ ಸಿಗುತ್ತಾ ಅನ್ನೋದು ಕೂಡ ಇಬ್ಬರು ನಾಯಕರಲ್ಲಿ ಕುತೂಹಲ ಮೂಡಿಸ್ತಾ ಇತ್ತು. ಆದ್ರೆ ನಿನ್ನೆಯೂ ಕೂಡ ಕೆ.ಸಿ. ವೇಣುಗೋಪಾಲ್, ರಾಹುಲ್ ಗಾಂಧಿ ಇಬ್ಬರು ನಾಯಕರಿಗೆ ಭೇಟಿಯಾಗಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸುರ್ಜೇವಾಲಾ ಅವರಿಗೆ ಭೇಟಿಯಾಗಿ ದೆಹಲಿಯ ಒಂದು ಈ ಭೇಟಿ ಅಪೂರ್ಣ ಆಗಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾನು ಅವಕಾಶ ಕೇಳ್ತೀನಿ, ಅವಕಾಶ ಕೊಟ್ಟರೆ ಭೇಟಿಯಾಗಿ ಬರ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಇವತ್ತು ಮಧ್ಯಾಹ್ನ 12 ಗಂಟೆ ನಂತರ ಸಿಎಂ ವಾಪಸ್ ಆಗ್ತಾರೆ. ಇವತ್ತು ಕೂಡ ದೆಹಲಿಯಲ್ಲೇ ಬೆಳಗ್ಗೆವರೆಗೂ ಇರ್ತಾರೆ. ಆದ್ರೆ ಒಂದು ವೇಳೆ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗತ್ತಾ ಅನ್ನೋದು ಒಂದು ಕಡೆ ಆದ್ರೆ, ಪರಿಷತ್ ಸ್ಥಾನಗಳ ಪೈಕಿ ಏನು 4 ಸ್ಥಾನಗಳ ಪೈಕಿ ಈಗಾಗಲೇ ಒಂದು ಪಟ್ಟಿಯನ್ನು ರೆಡಿ ಮಾಡಿಕೊಂಡು ರಾಜ್ಯಪಾಲರ ಕಚೇರಿಗೂ ಕೂಡ ಒಂದು ಪಟ್ಟಿ ಹೋಗಿತ್ತು. ಆದ್ರೆ ಅದನ್ನ ತಡೆಯುವಂತ ಕೆಲಸವನ್ನ ಹೈಕಮಾಂಡ್ ನಾಯಕರು ಕುತೂಹಲ ಇದೆಯಾ? ಆಗಾಗ ಸಿದ್ದರಾಮಯ್ಯನವರು ಈ ಪಟ್ಟಿ ಹಿಡ್ಕೊಂಡು ಹೋಗ್ತಾನೆ ಇರ್ತಾರೆ. ಪರಿಷತ್ ಸ್ಥಾನ ಭರ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಸರುಗಳು, ನಿಗಮ ಮಂಡಳಿ ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಯಾಕೋ ವರಿಷ್ಠರು ಅದಕ್ಕೆ ಮನಸ್ಸು ಮಾಡ್ತಿಲ್ಲ ಅಂತ. ಇಲ್ಲೂ ಕೂಡ ಸಿಎಂ ಮತ್ತು ಡಿಸಿಎಂ ಮಧ್ಯೆ ಒಂದು ಕ್ಲಾರಿಟಿ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಖಂಡಿತ ಶ್ರುತಿ, ಏನು ಸಿಎಂ ಡಿಸಿಎಂ ಇಬ್ಬರು ಕೂಡ 4 ಜನರ ಹೆಸರನ್ನ ಫೈನಲ್ ಮಾಡ್ಕೊಂಡು ಒಂದು ಪಟ್ಟಿಯನ್ನ ಹೈಕಮಾಂಡ್ ನಾಯಕರಿಗೆ ಕಳಿಸಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ಒಂದು ಪಟ್ಟಿಗೆ ಓಕೆ ಅನ್ನುವಂತ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ರು. ಆದ್ರೆ ಯಾಕೆ ಈ ಒಂದು ಪಟ್ಟಿ ತಡೆ ಹಿಡಿದಿದೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಪ್ರಮುಖವಾಗಿ ಗಮನಿಸಬೇಕಾದ್ರೆ ದಿನೇಶ್ ಅಮೀನ್ ಮಠ ಆಗಿರ್ಬೋದು, ರಮೇಶ್ ಬಾಬು, ಆರತಿ ಕೃಷ್ಣ ಮತ್ತು
ಸಾಗರ್ ಅನ್ನುವಂತ 4 ಜನರ ಹೆಸರನ್ನ ಪಟ್ಟಿನ ಸಿಎಂ ಸಿದ್ದರಾಮಯ್ಯ DCM DK ಶಿವಕುಮಾರ್ ಓಕೆ ಮಾಡಿದ್ರು. ಆದ್ರೆ ರಮೇಶ್ ಬಾಬು ಮತ್ತು ದಿನೇಶ್ ಅಮೀನುಮಠ್ ಅವರ ಆಯ್ಕೆಗೆ ಸಾಕಷ್ಟು ಕಾಂಗ್ರೆಸ್ ನಾಯಕರ ಅಸಮಾಧಾನ ಬಂತು. ಹೀಗಾಗಿಯೇ ಈ ಒಂದು ಪಟ್ಟಿ ಹೋಲ್ಡ್ ಆಗಿದೆ ಅನ್ನುವಂಥದ್ದು ಈಗ ಹೊಸದಾಗಿ ಏನು ಸಮುದಾಯದ ವಾರು ಅಂದ್ರೆ ಕಲೆ ಮತ್ತು ಸಾಹಿತ್ಯ ಅದ್ರ ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯದ ವಾರು ಒಂದು ಪಟ್ಟಿಯನ್ನ ಕೊಡಿ ಅನ್ನುವಂತ ಮಾಹಿತಿಯನ್ನ ಹೈಕಮಾಂಡ್ ಹೇಳಿದೆ ಅನ್ನುವಂತ ಮಾಹಿತಿ ಕೂಡ ಸಿಕ್ತಿರುವಂತದ್ದು. ಹೀಗಾಗಿ ರಾಹುಲ್ ಗಾಂಧಿ ಈ ಒಂದು ಸಿಎಂ ಸಿದ್ದರಾಮಯ್ಯ DK ಶಿವಕುಮಾರ್ ಅವರ ಪಟ್ಟಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು ಕೂಡ ಸದ್ಯ ತಿಳಿದು ಬರುತ್ತಿರುವಂತಹ ಮಾಹಿತಿ. ಹೀಗಾಗಿ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಅದ್ರ ಜೊತೆಗೆ KC ವೇಣುಗೋಪಾಲ್ ಅವರು ಭೇಟಿಗೆ ಅವಕಾಶ ಕೊಟ್ಟಿಲ್ಲ. ಸುರ್ಜೇವಾಲಾ ಅವರ ಜೊತೆಗೆ ಭೇಟಿ ಮಾಡಿ ಮತ್ತೆ ಮುಂದೊಂದು ದಿನ ಈ ವಿಚಾರಕ್ಕೆ ಚರ್ಚೆ ಮಾಡೋಣ. ಜುಲೈ 16ಕ್ಕೆ ಸುರ್ಜೇವಾಲಾ ಮತ್ತೆ ರಾಜ್ಯಕ್ಕೆ ಬರ್ತಿದ್ದಾರೆ, ಸಚಿವರ ಜೊತೆಗೆ ಸಭೆ ನಡೆಸ್ತಿದ್ದಾರೆ. ಹೀಗಾಗಿ ಇಲ್ಲಿಯೇ ಒಂದು ನಿರ್ಧಾರ ಮಾಡೋಣ ಅನ್ನುವಂತ ಒಂದು ನಿರ್ಧಾರಕ್ಕೆ ಇದೀಗ ಬಂದಿರುವಂತದ್ದು ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.